ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಹಾಗೆ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಅಂಬೇಡ್ಕರ್ ಫೈಟ್ ಪ್ರತಿಧ್ವನಿಸಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ಪಡೆ ಪ್ರತಿಭಟನೆ ನಡೆಸಿದೆ. ಬೆಳಗಾವಿ, ಮೈಸೂರು, ವಿಜಯನಗರದಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಕಾವೇರಿದೆ. ರಕ್ತದ ಕಣ ಕಣ ಕುದಿಯುತ್ತಿದೆ. ರಕ್ತದ ಕಣ ಕಣ ಕುದಿಯುತ್ತಿದೆ. ನಾವೇನು ಲಾಸ್ಟ್ ಟೈಮ್ ಗುಜರಾತ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು, ತಮಗೆ ಗಡಿಪಾರು ಮಾಡಿದ್ದು, ಅದೇ ಸಂವಿಧಾನದಲ್ಲಿ ತಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ 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 ಧಿಕ್ಕಾರ. ಪ್ರತಿಭಟನೆ ಇದೀಗ ರಾಜ್ಯದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಇಲ್ಲಿನ ಕಲಾಪದ ಅವಧಿಯಲ್ಲೂ ಕೂಡ, ಅದರಲ್ಲೂ ಪರಿಷತ್ನ ಕಲಾಪದ ಅವಧಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಬಿಜೆಪಿ ಅಪಮಾನ ಮಾಡ್ತಿದೆ ಅಂತ ಹೇಳಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದು ಕಾಂಗ್ರೆಸ್ನ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ರೆ, ಬಿಜೆಪಿಯ ಸದಸ್ಯರು ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ರು. ಇತ್ತ ಕೇವಲ ಕಲಾಪದಲ್ಲಿ ಮಾತ್ರವಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೀಗ ಪ್ರತಿಭಟನೆ ಮಾರ್ಧವನಿಸ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಪ್ರತಿಭಟನೆ ಆಯಿತು. ವಿಜಯಪುರ ಸೇರಿದಂತೆ ಇತ್ಯಾದಿ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಸದ್ಯಕ್ಕೆ ಪರಿಷತ್ ಹಾಗೆ ವಿಧಾನಸಭೆ ಎರಡೂ ಕಡೆ ಆದ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಸದಸ್ಯರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರೆ, ಕಾಂಗ್ರೆಸ್ಗೆ ಅಪಮಾನ ಮಾಡಿದ್ದು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿಯ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವ್ಯಕ್ತಪಡಿಸಿದ್ದಾರೆ. ಇತ್ತ ಮೈಸೂರಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿದೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನದ ಒಳಗೂ ಪ್ರತಿಭಟನೆ, ಹೊರಗೂ ಪ್ರತಿಭಟನೆ. ಬೆಳಗಾವಿಯಲ್ಲೂ ದಲಿತ ಪರ ಸಂಘಟನೆಗಳು ಅಮಿತ್ ಶಾ ಅವರ ಭಾವಚಿತ್ರವನ್ನ ಹಿಡಿದು ಧಿಕ್ಕಾರ ಕೂಗ್ತಾ ಪ್ರತಿಭಟನೆ ಮಾಡ್ತಾ ಇರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯದ ವಿವಿಧ ಭಾಗದಲ್ಲೂ ಕೂಡ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಸಂಸತ್ನಲ್ಲಾದ ಪ್ರತಿಭಟನೆಯ ಪ್ರತಿಫಲನ ಕಾಣಲಿಕ್ಕೆ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯಿಂದ ಸ್ಪೀಕರ್ ಓಂ ಬಿರ್ಲಾ ಅವರ ಭೇಟಿ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ದೂರನ್ನ ನೀಡಲಿದೆ ಬಿಜೆಪಿಯ ನಿಯೋಗ. ಸಂಸದರ ಮೇಲೆ ರಾಹುಲ್ ಗಾಂಧಿ ಹಲ್ಲೆ ನಡೆಸಿದ್ರು ಅನ್ನೋ ಆರೋಪ. ಈಗ ಆಲ್ರೆಡಿ
ಅಧಿಕೃತವಾಗಿ ಪೊಲೀಸರ ಬಳಿಯಲ್ಲಿ ದೂರು ದಾಖಲಾಗಿ FIR ಕೂಡ ರಿಜಿಸ್ಟರ್ ಆಗಿದೆ. ಇದೀಗ ಸ್ಪೀಕರ್ಗೂ ಕೂಡ ದೂರನ್ನ ನೀಡಲಿಕ್ಕೆ ಬಿಜೆಪಿ ನಿರ್ಧರಿಸಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಬಸವರಾಜ್ ನೀಡ್ತಾ ಹೋಗ್ತಾರೆ. ಅದರಲ್ಲೂ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇರೋ ವಿಚಾರ, ಹಾಗೆ ಪರಿಷತ್ನಲ್ಲಿ ಇದೇ ವಿಚಾರ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲಾದ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಗಮನಿಸ್ತಾ ಇದ್ವಿ ಬಸವರಾಜ್, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಈ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗಲಾಟೆ. ಖಂಡಿತ ಸ್ಮಿತಾ, ಎರಡು ದೆಹಲಿ ಮತ್ತು ಬೆಳಗಾವಿಯಲ್ಲಿ ಎರಡೂ ಕಡೆ ರಾಜ್ಯದ್ದು ಮತ್ತು ರಾಷ್ಟ್ರದಲ್ಲಿ ಅಧಿವೇಶನಗಳು ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೊಟ್ಟಂಥ ಹೇಳಿಕೆ ಏನಿದೆ ಅಲ್ಲ, ಅದು ಕಾಂಗ್ರೆಸ್ ಪಾಲಿಗೆ ಒಂದು ರೀತಿಯಲ್ಲಿ ಕಿಚ್ಚು ಹಚ್ಚಿಸಿದಂತೆ ಆಗ್ತಾ ಇದೆ. ಒಂದು ಅಜೆಂಡಾವನ್ನು ಸೆಟ್ ಮಾಡೋಕೆ ಕಾಂಗ್ರೆಸ್ ಹೊರಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟು ದಿನ ಸುಗಮವಾಗಿ ಕಲಾಪಕ್ಕೆ ಕಾಂಗ್ರೆಸ್ಸೇ ಬೇಡ್ತಾ ಇತ್ತು. ಆದರೆ ಈಗ ಅವರೇ ಒಂದು ಗಲಾಟೆಯನ್ನು ತೆಗೆಯುವ ಮೂಲಕ ಬಿಜೆಪಿ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಧಿಕ್ಕಾರವನ್ನು ಕೂಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಬಿಜೆಪಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಆರೋಪವನ್ನು ನಿರಂತರವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ಕೂಡ ಗಲಾಟೆಗಳು ಬೆಳಗಿನಿಂದ ಪ್ರಾರಂಭವಾಗಿದ್ದಾವೆ. ಈಗಷ್ಟೇ ಮತ್ತೆ ವಿಧಾನಸಭೆ ಕಲಾಪ ಆರಂಭ ಆಗಿದೆ. ಮತ್ತೆ ಅಲ್ಲಿ ಗಲಾಟೆಗಳು ಎರಡೂ ಪಕ್ಷದಿಂದ ಆಗ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷವಾದಂಥ ಬಿಜೆಪಿ ಬಾಣಂತಿಯರ ಸಾವು, ವಕ್ಫ್ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೊಟ್ಟಿದೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಲಾಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಸದಸ್ಯರು ಬಿಜೆಪಿ ವಿರುದ್ಧ ಒಂದು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಗದ್ದಲದ ವಾತಾವರಣ ಇದೆ. ಆ ತಾರ್ಕಿಕ ಅಂತ್ಯಕ್ಕೆ ಬಾರದೆ ಸದನ ಮುಂದೂಡುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಆಗ್ತಾ ಇದ್ದಾವೆ. ಹಾಗಾಗಿ ಅನಿರ್ದಿಷ್ಟಾವಧಿ ಒಂದಷ್ಟು ಮುಂದೂಡಿದ್ದೇ ಆದಲ್ಲಿ ಏನು ಜನರ ಸಮಸ್ಯೆಗಳು ಚರ್ಚೆ ಆಗಬೇಕಾಗಿತ್ತು, ಅವೆಲ್ಲವೂ ಕೂಡ ಚರ್ಚೆ ಆಗದೆ ಕಲಾಪ ಗದ್ದಲಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಈಗ ದಟ್ಟ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಈ ಒಂದು ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಅಜೆಂಡಾವನ್ನು ಸೆಟ್ ಮಾಡೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಪ್ರತಿಭಟನೆಯ ಧ್ವನಿಯೇ ಹೆಚ್ಚಾಗಿ ಕಾಣ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ವಿಧಾನಸಭೆ ಕಲಾಪದ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಸದಸ್ಯರು ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೆ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ವಾದ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಕೂಡಲೇ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಇದಕ್ಕೆ ವಿರುದ್ಧವಾಗಿ ಬಿಜೆಪಿಯ ಸದಸ್ಯರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಲತಲಾಂತರದಿಂದ ಅಂಬೇಡ್ಕರ್ ಅವರಿಗೆ ಸ್ಥಾನಮಾನ ನೀಡದೆ, ಗೌರವ ನೀಡದೆ, ಕೇವಲ ಬಾಯಿ ಮಾತಿಗೆ ಜಪವನ್ನ ಮಾಡ್ತಾ ಬಂದಿರೋ ಪಕ್ಷ ಕಾಂಗ್ರೆಸ್ ಅನ್ನೋದು ಬಿಜೆಪಿಯ ವಾದ. Ready?